ಇದು ಶಿವಕುಮಾರ್ ಅಂತ ಮಾತಾಡ್ತಿದ್ದೀನಿ. ಯಾರು? ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಪರಿಚಯ ಹೆಂಗೆ ನಿಮ್ಗೆ? ಇಲ್ಲ, ನಿಮ್ ಪರಿಚಯ ಐತೆ ನನಗೆ. ಯಾವ ರೀತಿ? ಹ್ಮ್, ಯಾವ ರೀತಿ? ತುಂಬಾ ತುಂಬಾ ಪರಿಚಯ ಐತೆ ನಿಮ್ದು. ಹೇಳು ಹೆಂಗೆ? ಅಯ್ಯೋ ಬಿಡಿ, ಅದು ಈಗ ನನ್ ತುಂಬಾ ಪರಿಚಯ ನಿಮ್ಗೆ. ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ ಗುರುಗಳೇ ದಯವಿಟ್ಟು. ಎಷ್ಟು ವರ್ಷದಿಂದ ಪರಿಚಯ? ನಾವೊಂದು ಸುಮಾರು ಒಂದು 7-8 ವರ್ಷದಿಂದ ಪರಿಚಯ. ಎಲ್ಲಿ, ಯಾವ ಏರಿಯಾದಲ್ಲಿ ನೀವಿರೋದು? ನಾನು ನಿಮ್ನ ಇನ್ನೂ ನೋಡ್ಲೇ ಇಲ್ಲ ಯಾವಾಗ್ಲೂ. ನಿಮ್ನೆಲ್ಲ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಫಾಲೋ ಮಾಡ್ತಿರ್ತೀನಿ ನಿಮ್ದು. ನಿಮ್ಮ ಅಕ್ಕ? ಅವರು ನಮ್ಮ ಬ್ರದರ್ ಒಬ್ರು ಇದಾರೆ. ಹ್ಮ್ ಅವ್ರಿಗೆ ಇನ್ನು ಮದ್ವೆ ಆಗ್ಲಿಲ್ಲ. ಹ್ಮ್ ಏಜ್ ಆಗಿದೆ, ಮದ್ವೆ ಆಗ್ತಿಲ್ಲ. ಅದಕ್ಕೆ ದೋಷ ಇದೆ ಅಂತ ಅವ್ರ ಮಕ್ಕಳ ಲೇ, ನೀನ್ ಯಾವನಲ್ಲೇ? ನೀನ್ ನನ್ ತಲೆ ತಿಂತಾ ಇದೀಯಾ? ನನ್ಗೂ ನಿನ್ಗೇನೋ ಸಂಬಂಧ ಅಲ್ಲೇ? ಏನೇನೋ ಮಾತಾಡ್ತಾ ಇದೀಯಾ? ಯಾರಿಗ್ ಮದ್ವೆ ಆದ್ರೇನೋ ಬಿಟ್ರೇನೋ ನನ್ನೇ ಯಾಕೆ ತಲೆ ತಿಂತಾ ಇದೀಯಾ ನೀನು? ಇಲ್ಲ, ಅವರು ದೋಷ ಇದೆ, ಅದು ಕಳಿಬೇಕು ಅಂತ ಹೇಳ್ತಿದಾರಂತೆ. ಯಾರ ದೋಷ ಏನಾದ್ರೂ ಇತ್ಕೊಳ್ಳಿ, ಏನ್ ಒಳ್ಳೆ ಒಳ್ಳೆ ಏನೋ ದೊಡ್ಡ ನಿನ್ ಸಾಲ್ಗಾರನ್ ತರ ಮಾತಾಡ್ತಾ ಇದೀಯಾ ನೀನ್ ನನ್ಗೆ? ಅವ್ರ ಹತ್ರ ಏನು? ಅದಕ್ಕೇನ್ ಅವ್ರು ಹೇಳೋ ತರ ಜಾತಕದಲ್ಲಿ ದೋಷ ಇದೆ. ಏನ್ ದೋಷ ಇದೆ ಅಂತ ಯಾರೋ ಒಬ್ರು ಸ್ವಾಮೀಜಿಗಳು ಹೇಳಿದ್ರಂತೆ. ಅವ್ರು ಯಾವನ್ ಹೇಳ್ದ? ಯಾವ ದೋಷ? ಅದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮದ್ವೆ ಆಗದೆ ಇರೋಕೆ ಫಸ್ಟ್ ಒಂದ್ ನೀರ್ ಹೋಗುತ್ತೆ ನೋಡ್ರಿ, ಒಳ್ಳೆಯಲ್ಲಿ ನೀರದೇ ಹರಿಯುತ್ತಲ್ಲ, ಈ ತರ ಜಾಗದಲ್ಲಿ ಬಾಳೆ ಮರಕ್ಕೆ ತಾಲಿ ಕಟ್ಟಿ ಮಸ್ತು ಮದ್ವೆ ಆಗ್ಬೇಕಂತೆ. ಒಂದ್ ಮದ್ವೆ ಅದಾದ ನಂತರ ಆ ವರ್ಷದಲ್ಲೇ ಮದ್ವೆ ಆಗುತ್ತೆ, ಇಲ್ಲ ಆದಷ್ಟು ಬೇಗ ಆಗುತ್ತೆ. ಒಂದ್ ವೇಳೆ ಮದ್ವೆ ಆದ್ರೂ ಮೊದಲನೇ ಹೆಂಡತಿ ಇರೋದಿಲ್ಲ, ಸಮಸ್ಯೆಗಳು ಬರುತ್ತೆ. ಈ ಪರಿಹಾರ ಮಾಡ್ಬೇಕು ಅಂತ ಹೇಳಿದಾರಂತೆ. ಬಾಳೆ ಮರಕ್ಕೆ ತಾಲಿ ಕಟ್ಟಿ ಈ ಶಾಸ್ತ್ರಗಳೇನು, ಇದೆಲ್ಲ ಸತ್ಯನ ಏನು ಅಂತ ನನಗೆ ಅವರ ಮಕ್ಕಳ ಜಾತಕದಲ್ಲಿ ಗೊತ್ತಾಗಿದೆ ಅಂತೆ. ಮಾವೊಂದು ಜಾತಕ ಗೊತ್ತಾಗದ ಅಂತಲ್ಲ, ಮಾವನ್ ಮಕ್ಕಳ ಜಾತಕದಲ್ಲಿ, ಹುಟ್ಟಿರೋ ಜಾತಕದಲ್ಲಿ ಗೊತ್ತಾಗಿದೆ ಈ ತರ ಸಮಸ್ಯೆ ಇದೆ, ಅದಕ್ಕೆ ಮದುವೆ ಆಗ್ತಾ ಇಲ್ಲ ಇಷ್ಟು ವರ್ಷ ಆದ್ರೂ ಅನ್ನೋದು ಅವ್ರದ್ದು. ಇಲ್ಲಿ ನಾನೇನ್ ಕೇಳ್ತೀನಿ ಅಂತ ಹೇಳಿದ್ರೆ, ಜಾಸ್ತಿ ಪ್ರಯತ್ನನೇ ಪಡ್ಲಿಲ್ಲ. ಅಂದ್ರೆ ಹುಡುಗಿ ನೋಡಕ್ ಹೋಗುವಂತದ್ದು ಅವೆಲ್ಲ ಜಾಸ್ತಿ. ಯಾರು ಸ್ವಾಮೀಜಿ ಹೇಳಿದಂಗೆ? ಅಲ್ಲಿ ಅವ್ರಿಗೆ ಪರಿಚಯ ಇರೋರೆ. ಟೋಟಲ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲೂ ಬರ್ದಿಲ್ಲ ನಿಮಗೆ ಮರಕ್ಕೆ ಜೀವಗಳೆಲ್ಲ ಒಂದೇ ಅಂತ ಹೇಳುತ್ತೆ ವೇದಾಂತ. ಸಮೋಹಂ ಸರ್ವಭೂತೇಶು ಅಂತ ಹೇಳುತ್ತೆ. ಸತ್ರೆ ಬಾಳೆ ಮರ ಸತ್ರು ಒಂದೇ, ಒಂಟೆ ಸತ್ರು ಒಂದೇ, ನಾಯಿ ಸತ್ರು ಒಂದೇ, ಮನುಷ್ಯ ಸತ್ರು ಒಂದೇ. ದೇವ್ರನ್ನ ಮೋಸ ಮಾಡಕ್ಕಾಗಲ್ಲ, ಮನುಷ್ಯರನ್ನ ಮೋಸ ಮಾಡ್ಬೋದು. ಯಾರದೇ ಹಣೆಯಲ್ಲಿ ಹೆಂಡತಿ ಸಾಯ್ಬೇಕು ಗಂಡ ಸಾಯ್ಬೇಕು ಅಂತ ಬರ್ದಿದ್ರೆ ದೇವ್ರು ಅದನ್ನ ಮೋಸ ಮಾಡಕ್ಕಾಗಲ್ಲ. ಅವನು ಬಾಳೆ ಮರಕ್ಕೆ ಮದ್ವೆ ಆಗ್ಬಿಟ್ಟು ಹೆಂಡತಿ ಸತ್ತೋದ್ಮೇಲೆ ಇನ್ನೊಂದು ಮದ್ವೆ ಆಗೋ ಯೋಗಾನು ಇರ್ಬೇಕಲ್ಲ ಒಬ್ಬ ಮನುಷ್ಯನಿಗೆ. ದ್ವಿಭಾರ್ಯ ಯೋಗ, ಪಂಚಪತಿ ಯೋಗ ಇವೆಲ್ಲ ಇರ್ಬೇಕಲ್ಲ. ಏನೋ ಯಾವನೋ ಹೇಳ್ದ ಅಂತ ನನ್ ತಲೆ ತಿಂತ ಇದೀರಾ ನೀವು? ಇವೆಲ್ಲ ಜನರಲ್ ನಾಲೆಡ್ಜ್. ಶಾಸ್ತ್ರಗಳು ಎಂದೂ ತಪ್ಪು ದಾರಿ ಇಡ್ಸೋದಿಲ್ಲ. ಹಣೆಯಲ್ಲಿ ಹೆಂಡತಿ ಹೋಗ್ಬೇಕು ಅಂತ ಬರ್ದಿದ್ರೆ ಅದು ಜ್ಯೋತಿಷಿಗೂ ಕಾಣೋದಿಲ್ಲ, ಯಾರಿಗೂ ಕಾಣದೇ ಇರೋ ಸತ್ಯ ಇದು ಜಗತ್ತು. ಜ್ಯೋತಿಷರಿಗೆ ಆಗ್ಲಿ ಯಾರಿಗೆ ಆಗ್ಲಿ, ಬ್ರಹ್ಮ ಸೃಷ್ಟಿ ಮಾಡಿರೋ ಬ್ರಹ್ಮನಿಗೆ ಗೊತ್ತಾಗಲ್ಲ ಏನಾಗತ್ತೆ ಅಂತ. ಮುಂದಿನ ಕ್ಷಣ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಊಹನಾ ಸಿದ್ಧಾಂತಗಳೇ. ಯಾವ್ದೋ ಒಂದು ಕ್ಲಿಕ್ ಆಗತ್ತೆ. ಯಾಕೆ ಕ್ಲಿಕ್ ಆಗತ್ತೆ ಅಂದ್ರೆ, ಒಬ್ಬರಿಗೆ ಹೊಟ್ಟೆಯಲ್ಲಿ ಒಂದು ಮಗು ಆಗತ್ತಪ್ಪ. ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು. ಇಬ್ಬರು ಜ್ಯೋತಿಷರು, ಒಬ್ಬ ಗಂಡು ಅಂತ ಹೇಳ್ತಾನೆ, ಒಬ್ಬ ಹೆಣ್ಣು ಅಂತ ಹೇಳ್ತಾನೆ. ಗಂಡು ಹೇಳಿರೋದು ಗಂಡಾಗತ್ತೆ, ನಿಜ ಆದಾಗ ಅವನು ಜ್ಯೋತಿಷ ನಿಜ ಅಂತಲ್ಲ. ಅದೊಂದು ಊಹನ. ಕ್ರಿಕೆಟ್ ಮ್ಯಾಚ್ ಆಗತ್ತೆ, ಯಾರು ಗೆಲ್ತಾರೆ ಅಂತ ಹೇಳ್ತಾರೆ. ಹೇಳಿದ ಮಾತ್ರಕ್ಕೆ ಜ್ಯೋತಿಷ ಸರಿ, ಸೋತ ಮಾತ್ರಕ್ಕೆ ಜ್ಯೋತಿಷ ಸುಳ್ಳು. ಎಲ್ಲ ಜ್ಯೋತಿಷಕ್ಕೆ ಕಟ್ತಾ ಇದೀರಿ ನೀವು. ಅವನು ಜ್ಯೋತಿಷಿ ತಲೆ ಹರಟೆ. ನಿಜವಾದ ಜ್ಯೋತಿಷಿ ಇಂಥ ಪ್ರಶ್ನೆಗಳಿಗೆ ಉತ್ತರನೇ ಕೊಡೋದಿಲ್ಲ. ನಿಜವಾದ ಜ್ಯೋತಿಷಿಯ ನಡೆ ಹೆಂಗಿರುತ್ತೆ ಅಂದ್ರೆ, ದೈವಜ್ಞ ಲಕ್ಷಣಂ ಅಂತ ಬರ್ದಿದ್ದಾರೆ. ಗದಗದ ಪೂರ್ವಜ ಜ್ಯೋತಿಷಿಗಳು ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನ. ಜ್ಯೋತಿಷಿ ಆದವನು ಹೇಗಿರ್ಬೇಕು, ಹೇಗೆ ಉತ್ತರ ಕೊಡ್ಬೇಕು, ಹೇಗೆ ನಡೆ ಇರ್ಬೇಕು, ಒಂದು ನುಡಿ ಹಂಗಿರ್ಬೇಕು,
ಇಂಥವನ್ನೆಲ್ಲ ನಿನಗೆ ಮನ್ಸಲ್ಲಿ ಪ್ರಶ್ನೆ ಬಂದ್ಬಿಡ್ತು, ಇದು ಹೆಂಗೆ ಬಾಳೆ ಮರಕ್ಕೆ ಮದ್ವೆ ಆಗ್ಬಿಟ್ರೆ ಒಳ್ಳೇದ್ ಹೆಂಗಾಗುತ್ತೆ? ಇವೆಲ್ಲ ನಿನಗೆ ಪ್ರಶ್ನೆ. ಜ್ಯೋತಿಷಿಯ ಮಾತು ಕೇಳಿದ್ರೆ ಯಾರಿಗೂ ಪ್ರಶ್ನೆ ಬರಬಾರದು ಮನ್ಸೊಳಗಡೆ, ಉತ್ತರಗಳು ತುಂಬೋಗ್ಬಿಡ್ಬೇಕು. 1 ವರ್ಷ ಅವನಲ್ಲಿ ಪ್ರಶ್ನೆಗಳೇ ಎದ್ದೇಳ್ಬಾರ್ದು. ಅದು ನಿಜ ಜ್ಯೋತಿಷಿಯ ಲಕ್ಷಣಗಳು. ಅರ್ಥ ಆಯ್ತಾ? ಅವನನ್ನ ನೋಡಿದ ತಕ್ಷಣ ಮನ್ಸಲ್ಲಿರೋ ಪ್ರಶ್ನೆಗಳು ಸಾಯ್ಬೇಕು. ರಮಣ ಮಹರ್ಷಿಗಳನ್ನ ನೋಡಿದ ತಕ್ಷಣ ಜನರ ಪ್ರಶ್ನೆಗಳೇ ಮರ್ತೋಗ್ಬಿಡ್ತಿದ್ರಂತೆ, ಮನ್ಸೊಳಗೆ ಉತ್ತರಗಳು ಸಿಗೋದಂತೆ. ಅದು ಜ್ಯೋತಿಷ್ಯ ಲಕ್ಷಣಮ್ಮ. ಈ ಕಾಲದಲ್ಲಿ ಎಲ್ಲರಿಗೂ 30 ವರ್ಷ ಆದ್ರೂ ಮದುವೆ ಆಗ್ತಿಲ್ಲ. ಇದನ್ನ ಏನ್ರಲ್ಲೇ ನೀವೆಲ್ಲ ಇವ್ ಮಕ್ಳ ತರ ಆಡ್ತಾ ಇರ್ತೀರಿ. ನನ್ ಟೈಮ್ ಎಲ್ಲ ಹಾಳು ಮಾಡ್ತಿರಲ್ರು, ನನ್ನಷ್ಟಕ್ಕೆ ಬದುಕೋಗ್ಬಿಟ್ರು, ನನ್ಗೆ ಏನೇನೋ ಮಾಡ್ಬೇಕು ಅಂತ ಇದೀನಿ ನಾನು. ಅಲ್ಲ, ಈ ತರ ದಿಕ್ತಪ್ಸೋ ಜ್ಯೋತಿಷಿಗಳು ಇದಾರಲ್ಲ, ಜನರಿಗೆ ಏನ್ ಮಾಡಕ್ಕಾಗಲ್ಲ. ಅವ್ರದ್ದು ಅಜ್ಞಾನನೇ ಅಲ್ವಾ ಪಾಪ. ಹೊಟ್ಟೆ ಪಾಡಿಗೆ ಬಟ್ಟೆ ಮಾರೋನ್ ಬಟ್ಟೆ ಮೋಹ ಬಿಡಬೇಕು. ಚಿಟ್ಟೆ ಹುಟ್ಟಿನ್ ಸಾವಿನ ತನಕ ಬಿಡದೆ ಕಾಯ್ಕ ಮಾಡೈತೈತೆ. ಈ ಚಿಟ್ಟೆ ಇದೆಯಲ್ಲ, ಅದಕ್ಕೆ ಸಂಬಳ ಕೊಡಲ್ಲ ಯಾರು. ಹುಟ್ಟಿದಾಗ್ಲಿಂದ ಪರಾಗಸ್ಪರ್ಶ ಮಾಡ್ಕೊಂಡು ಓಡಾಡುತ್ತೆ. ಅದಕ್ಕೆ ರಜೆನೂ ಇಲ್ಲ, ಸಂಡೇ ಮಂಡೇ ಅಂತ. ಸಾಯೋ ತನಕ, ಹುಟ್ಟಿಂದ ಸಾಯೋ ತನಕ ಬಿಡದೆ ಕೆಲಸ ಮಾಡ್ತದೋ. ಯಾರು ಹೇಳಿದ್ದಕ್ಕಲ್ಲ, ಸಂಬಳ ಕೊಡೋದಕ್ಕಲ್ಲ. ಇವರೆಲ್ಲ ಹೊಟ್ಟೆಪಾಡಿಗೆ ಏನೋ ಒಂದು ಹೇಳ್ಬೇಕಲ್ಲ, ಇಲ್ಲಾಂದ್ರೆ ಆಗಲ್ಲ. ನಿಮ್ಮಂತ ಕೇಳೋ ಮೂರ್ಖರಿದಾರಲ್ಲ, ಅವ್ರನ್ಯಾಕ್ ಬೈತೀರಿ? ಎಲ್ಲಾರು ಇದಾರಲ್ಲ. ನಿಮ್ಮನ್ನ ಕೇಳ್ಕೊತಾ ಇರೋದು ಪ್ರಾಣ ತಿಂತೀಯಾ? ಹೋಗಿ ಮರಗಳಿಗೆಲ್ಲ ತಾಳಿ ಕಟ್ರು. ಹಂಗಾದ್ರೂ ಮರಗಳು ಉಳಿಯತ್ತೆ. ನೀವು ತಾಳಿ ಕಟ್ರಿ, ಅದ್ಯಾರೋ ಇದಕ್ ಮಂತ್ರ ಹಾಕಿದಾರೆ ಅಂತ ಜನ ಉಳಿಸ್ತಾರ ಅದನ್ನ. ಹಿಂಗಾದ್ರೂ ಮರಕ್ಕೂ ತಾಳಿ ಕಟ್ಟಿ ಬದುಕರು ನೀವೆಲ್ಲ. ಮರಗಳಿಗೆ ತಾಳಿ ಕಟ್ಬಿಟ್ರೆ ಇದು ನನ್ನ ಹೆಂಡತಿ, ಯಾರು ಕಡಿಬೇಡಿ ಅಂತ ಹೇಳ್ಬೋದಲ್ಲ. ಯಾರ ಹತ್ರ ಈ ಬೀದಿ ಅಂತ ಹೇಳಿ ರೋಡ್ ಸೈಡ್ ಎಲ್ಲ ಮರಗಳಿಗೆಲ್ಲ ಕಟ್ಬೋದಾ? ಎಲ್ಲರಿಗೂ ಹೇಳ್ಬಿಟ್ಟು, ಸಾರ್ ಇದು ನನ್ನ ಹೆಂಡತಿ, ಯಾರು ಇದನ್ನ ಮುಟ್ಬಾರ್ದು ಅಂತ ಹೇಳ್ಬೋದಲ್ಲ ನೀವು ಜಗಳ ಆಡುವಾಗ. ನೋಡ್ಕೋತೀವಲ್ಲ ಯಾವಾಗ್ಲೂ ಮದ್ವೆ ಆದ್ರೆ. ಹೆಂಡತಿ ಅಂತ ಹೇಳ್ಬೇಕು ನೀವು. ಅದನ್ನ ಮರ ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಮರದ ಕಡೆಯಿಂದ ನಿಮ್ ಮೇಲೆ ಕೇಸ್ ಹಾಕ್ಸ್ಬೋದು. ಇವ್ನ್ ತಾಳಿ ಕಟ್ಟಿದಾನೆ, ಇವ್ನ್ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ. ಯಾರು ಮೊಳೆಗಳು ಹೊಡೆಯಲ್ಲ ಅದಕ್ಕೆ, ಲೈಟಿಂಗ್ ಹಾಕಲ್ಲ. ತಾಳಿ ಅನ್ನೋ ಶಬ್ದನೇ ಬಂದಿಲ್ಲ. ಪಕ್ಷಿಗಳು ಮದ್ವೆ ಆಗ್ತಾರೆ, ಯಾವ ತಾಳಿ ಕಟ್ತಾರ? 2 ಪಕ್ಷಿಗಳು ಮದ್ವೆ ಆದಾಗ ಒಂದು ಪಕ್ಷಿ ಸತ್ತೋದ್ರೆ ಇನ್ನೊಂದು ಪಕ್ಷಿ ಸತ್ತೋಗುತ್ತೆ ಗೊತ್ತಾ? ನನ್ಗೇನಕ್ ಬದುಕು ಸಂಗಾತಿ ಇಲ್ಲದೆ. ಅವ್ರಿಗೆ ಯಾರೋ ಮದ್ವೆ ಮಾಡಿದ್ರು, ಮಂಗಲ್ಯಂ ತಂತುನ ನೀನ ಅಂತ ಯಾರೋ ಮದ್ವೆ ಮಾಡಿದ್ರು ಆ ಪಕ್ಷಿಗಳಿಗೆ. ನೀನು ಹೆಣ್ಣು ಪಕ್ಷಿ ಕಾಲುಂಗುರ ಹಾಕೊಂಡಿರೋದು, ತಾಳಿ ಹಾಕೊಂಡಿರೋದು ನೋಡಿದ್ಯಾನ? ಅದೊಂದು ಭಾವನೆ ಕಣಲ್ಲಿ. ಅಲ್ಲ, ಈಗ ಇವ್ರಿಗೆ ಏನ್ ಹೇಳೋದು ಇದನ್ನೆಲ್ಲ? ಎಗರ್ಲಾಡ ಕೇಳು. ಬಾಳೆ ಹಣ್ಣಿಗೆ, ಬಾಳೆ ಮರಕ್ಕೆ ತಾಳಿ ಕಟ್ಬಿಟ್ಟು ಅದ್ರ ಮುಂದೆ ಒಂದು ರೆಕಾರ್ಡ್ ಡ್ಯಾನ್ಸ್ ಮಾಡಕ್ ಹೇಳು. ಅದನ್ನೇ, ಅದೇನು ನನಗೊಂದಿನ ಈಗ ಒಂದ್ ಬಾಳೆ ಮರಕ್ಕೆ ಹೋಗ್ಬಿಟ್ಟು ಒಂದ್ ತಾಳಿ ಕಟ್ಬಿಟ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಬಾಳು ಬೆಳಗಾಯ್ತು ಅಂತ, ಬಾಳೆ ಮರ ಬಾಳು ಸತ್ತೆ ಅಂತ ಅಲ್ಲ. ಇಡಲ್ಲ, ನನ್ ಪ್ರಾಣ ತಿನ್ಬಿಡ ಪ್ಲೀಸ್. ಅಲ್ಲ, ಇದು ಹೆಂಗ್ ಉಟ್ಕೊಳ್ತು ಈ ತರದ್ದು ಅಂತ ಹೋಗ್ಲಿ. ಇದು ನಾನು ಚಿಕ್ಕ ಹುಡುಗನಲ್ಲೂ ನೋಡಿದೀನಿ, ಮದ್ವೆ ಆಗ್ದಿರ ಯಾರಾದ್ರೂ ತೀರ್ಕೊಂಡ್ರೆ ಈ ತರ ಒನಕೆ ಶಾಸ್ತ್ರ ಮಾಡೋಂಥದ್ದು, ತಾಳಿ ಕಟ್ಸೋ ಅಂತದ್ದು. ಬೇರೆ ಅಲ್ಲ, ಇದು ಹೇಳ್ಬಿಟ್ಟು ನನಗೆ ಇಟ್ಬಿಡಿ, ಇಲ್ಲ ಅಂದ್ರೆ ನನ್ ಫೋನ್ ಮಾಡ್ತಾನೆ ಇರ್ತೀನಿ ಆಮೇಲೆ ಅಷ್ಟೇ. ಇದು ಮನುಷ್ಯ ಮಾಡಿರೋ ಮಿಸ್ಟೇಕ್ಸ್ ಅಪ್ಪ. ಇದು ಮನುಷ್ಯ ಮಾಡ್ತಾ ಇರೋ ಮಿಸ್ಟೇಕ್ಸ್. ಇದೆಲ್ಲ ಫೀಲ್ಡ್ ಅಲ್ಲೂ ಇದೆಯೋ, ಮೆಡಿಕಲ್ ಫೀಲ್ಡ್. ಅಲ್ಲ, ಇದೇ ತರದ್ದೇ ಒಂದು ಉಟ್ಕೋಬೇಕು. ಈಗ ಯಾರಾದ್ರೂ ಮದ್ವೆ ಆಗ್ದೇನೆ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರಿಗೇನೋ ಒಂದು ತಾಳಿ ಕಟ್ಸೋ ಅಂತ ಏನೋ ಒಂದು ಹುಟ್ಟತ್ತೆ, ಇಂಥದ್ದೇ ಉಟ್ಕೊಳತ್ತೆ. ಇವೆಲ್ಲ ಮನುಷ್ಯ ಮಾಡ್ಕೊಂಡಿರೋ ಮಿಸ್ಟೇಕ್ಸ್. ದೇವ್ರು ಮಾಡಿದ್ದಲ್ಲಪ್ಪ. ಮದುವೆ ಕೂಡ ದೇವ್ರು ಮಾಡಿದ್ದಲ್ಲ. ಇದು ಮದುವೆ ಮುಂಜಿ ಇವೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. ಅದು ಒಳ್ಳೇದಕ್ ಮಾಡ್ಕೊಂಡಿದ್ದಾರೆ, ಅದು ಕೆಟ್ಟದಾಗ್ತಾ ಇದೆ ಅಷ್ಟೇ. ಇವಾಗ ಪಕ್ಷಿಗಳಿಗೆ ಮದ್ವೆನೂ ಇಲ್ಲ, ಡಿವೋರ್ಸು ಇಲ್ಲ. ಕೋರ್ಟ್ಗೆ ಹೋಗುತ್ತೆ ಪಕ್ಷಿಗಳು, ಪ್ರಾಣಿಗಳು ಜೊತೆಲಿ ಬಾಳತ್ತಪ್ಪ. ಇದೆಲ್ಲ ನಂಬಾರ್ದು, ಸುಮ್ನೆ ಇವ್ರು ಹೇಳಿದ್ನೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದು ಅಂತ ಹೇಳ. ಮೊದಲನೇದಾಗಿ ಒಬ್ಬ ಹುಡುಗ ಯೋಗ್ಯತೆ ಇದ್ರೆ ಒಂದು ಹುಡುಗಿನ ಮನ್ಸಾರೆ ಸೆಳೆದು ಮದ್ವೆ ಆಗ್ಬೇಕು, ಒಪ್ಪಿಸ್ಬೇಕು ನಾನು ಒಳ್ಳೆಯವನು ಅಂತ. ಒಪ್ಪಿಸಿ ಮದ್ವೆ ಆಗೋದು ಯೋಗ್ಯತೆ.
ಬಾಳೆ ಮರಕ್ಕೆ ಮದ್ವೆ ಆಗ್ತಾ ಇದಾರಲ್ಲ, ಬಾಳೆ ಮರ ಗಂಡ ಹೆಣ್ಣ ಆಗುತ್ತೆ ಅವ್ರಿಗೆ. ಅವ್ನಿಗೆ ಯಾರೋ ಜ್ಯೋತಿಷಿ ಬಂದು ಕರ್ಕೊಂಡ್ಬಂದು ಹೇಳೋದು, ಹೆಣ್ಣು ಮರ ತೋರ್ಸಪ್ಪ ಬಾಳೆಯಲ್ಲಿ. ಅವ್ನು ಬಾಳೆಹಣ್ಣು ಮರಕ್ಕೆ ತಾಳಿ ಕಟ್ಟಬೇಕು ಅಂದ್ರೆ ಬಾಳೆ ಮರ ಹೆಣ್ಣಾಗಿರ್ಬೇಕಲ್ಲ. ಹೌದು. ಅದು ಹೆಣ್ಣು ಅಂತ ಹೆಂಗೆ ಅವನು ಕಂಡಿಡ್ತಾನೆ? ಇಡು, ಫೋನ್ ಇಡು. ಅವ್ರ ಹತ್ರ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅವ್ರ ಹತ್ರ ಮತ್ತೆ ಸಮಯ ಬಂದ ಮಾಡ್ತೀನಿ ನಿಮ್ಗೆ ನಾನು. ಬೈಯಕ್ಕೆಲ್ಲ ಹೋಗ್ಬಿಡಿ.